ಖಂಡಿತ. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಹೊಸ ಹುರುಪು ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತಿದೆ. ಹೇಳಿದಂತೆ ಈ ಬಾರಿ ಪರಿಸ್ಥಿತಿ ಮೊದಲಿಗಿಂತ ಭಿನ್ನವಾಗಿದೆ. ಆರ್ಸಿಬಿ ತಂಡದ ಇತ್ತೀಚಿನ ಅಪ್ಡೇಟ್ಸ್ ಇಲ್ಲಿವೆ. ವಿರಾಟ್ ಕೊಹ್ಲಿ ಮತ್ತು ಯುವ ಆಟಗಾರರ ಜುಗಲ್ಬಂದಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪ್ರಾಕ್ಟೀಸ್ ಸೆಷನ್ನಲ್ಲಿ ವಿರಾಟ್ ಕೊಹ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ವಿಶೇಷವಾಗಿ ಹೊಸ ವಿದೇಶಿ ಆಟಗಾರ ಜೋರ್ಡಾನ್ ಕಾಕ್ಸ್ ಅವರಂತಹ ಯುವ ಪ್ರತಿಭೆಗಳಿಗೆ ಕೊಹ್ಲಿ ಬ್ಯಾಟಿಂಗ್ ಟಿಪ್ಸ್ ನೀಡುತ್ತಿರುವುದು ಅಭಿಮಾನಿಗಳ ಗಮನ ಸೆಳೆದಿದೆ. ನೆಟ್ಸ್ನಲ್ಲಿ ವಿರಾಟ್ ಮತ್ತು ಭುವನೇಶ್ವರ್ ಕುಮಾರ್ ನಡುವಿನ ಪೈಪೋಟಿ ತಂಡದ ತೀವ್ರತೆಯನ್ನು ತೋರಿಸುತ್ತಿದೆ. ಬಲಿಷ್ಠ ಬ್ಯಾಟಿಂಗ್ ಮತ್ತು ಬೌಲಿಂಗ್. ಟೀಮ್ ಇನ್ಸೈಡರ್ಸ್ ಹೇಳುವಂತೆ ಈ ಬಾರಿ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟೀದಾರ್ ಮತ್ತು ಶಾಪಾರ್ ಡಟ್ ಸ್ಫೋಟಕ ಆಟಗಾರರಿದ್ದಾರೆ. ಬೌಲಿಂಗ್ನಲ್ಲಿ ಅನುಭವಿ ಭುವನೇಶ್ವರ್ ಕುಮಾರ್ ಸೇರ್ಪಡೆ ತಂಡಕ್ಕೆ ಆನೆ ಬಲ ತಂದಿದೆ. ಜೋಶ್ ಹೇಜಲ್ವುಡ್ ಆರಂಭಿಕ ಪಂದ್ಯಗಳಿಗೆ ಲಭ್ಯವಿಲ್ಲದಿದ್ದರೂ ಯಶ್ ದಯಾಲ್ ಮತ್ತು ನುವಾನ್ ತುಷಾರ ತಂಡದ ಬೌಲಿಂಗ್ ವಿಭಾಗವನ್ನು ಸಮತೋಲನಗೊಳಿಸಿದ್ದಾರೆ. ಆರಂಭಿಕ ಗೆಲುವುಗಳು ತಂಡದ ಫೈನಲ್ ಹಾದಿಯನ್ನು ಸುಲಭಗೊಳಿಸಲಿವೆ. ಈ ಬಾರಿ ಟ್ರೋಫಿ ನಮ್ಮದೇ? ನೆನಪಿರಲಿ, ಆರ್ಸಿಬಿ ಕಳೆದ ಸೀಸನ್ ಅಂದರೆ 2025ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹಾಗಾಗಿ ಈ ಬಾರಿ ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿಯುತ್ತಿದ್ದಾರೆ. ಅಭಿಮಾನಿಗಳು ಈಗ ಈ ಸಲ ಕಪ್ ನಮ್ಮದೇ ಬದಲಾಗಿ ಡಿಫೆಂಡ್ ದ ಕಪ್ ಎಂಬ ಘೋಷಣೆಯೊಂದಿಗೆ ತಂಡವನ್ನು ಬೆಂಬಲಿಸುತ್ತಿದ್ದಾರೆ. ನನ್ನ ಅನಿಸಿಕೆ